ನಮಸ್ಕಾರ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಪತನ ದುರಂತ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಈ ದುರಂತದಲ್ಲಿ ಬರೋಬ್ಬರಿ 265 ಜನರು ಸಾವನ್ನಪ್ಪಿದ್ರು. ಡ್ರೀಮ್ ಲೈನರ್ ವಿಮಾನ ಹಲವು ಜನರ ಕನಸನ್ನ ಕೊಂದುಬಿಟ್ಟಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಾ ಇದ್ದ ಏರ್ ಇಂಡಿಯಾ ಬೋಯಿಂಗ್ 7878 ಡ್ರೀಮ್ ಲೈನರ್ AI-171 ವಿಮಾನ ಟೇಕ್ ಆಫ್ ಆದ ಕೆಲವೇ ಸೆಕೆಂಡುಗಳಲ್ಲಿ ಪತನಗೊಂಡಿತ್ತು. ಹೌದು, ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಸಮಯದಲ್ಲೇ ಮೇಘಾನಿ ನಗರ ಪ್ರದೇಶದಲ್ಲಿರೋ ವೈದ್ಯಕೀಯ ಸಂಕೀರ್ಣಕ್ಕೆ ಡಿಕ್ಕಿಯನ್ನು ಹೊಡೆದಿದೆ. ವಿಮಾನದಲ್ಲಿದ್ದ ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ಸಾವಿಗೀಡಾಗಿದ್ರು. ಸೀಟ್ ನಂಬರ್ 11A ಕುಳಿತಿದ್ದ ಪ್ರಯಾಣಿಕ ರಮೇಶ್ ವಿಶ್ವಾಸ್ ಕುಮಾರ್ ಮಾತ್ರ ಬದುಕುಳಿದಿದ್ದಾರೆ. ಅಪಘಾತಕ್ಕೀಡಾದ ಸ್ಥಳದಲ್ಲಿ 29 ಜನರು ಮೃತಪಟ್ಟಿದ್ರು. ಈ ವಿಮಾನದಲ್ಲಿ 230 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿ ಇದ್ದರು. ಈ ಪೈಕಿ 241 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿ 169 ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳು, 7 ಪೋರ್ಚುಗೀಸ್ ಮತ್ತು ಒಬ್ಬ ಕೆನಡಾದ ಪ್ರಯಾಣಿಕ ಇದ್ದರು. ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಬಿಜೆ ಹಾಸ್ಟೆಲ್ನಲ್ಲಿದ್ದ MBBS ವಿದ್ಯಾರ್ಥಿಗಳು ಸಹ ಈ ದುರಂತದಲ್ಲಿ ಅಸುನೀಗಿದ್ದಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. AI-171 ವಿಮಾನದಲ್ಲಿ ಸಹ ಪೈಲಟ್ ಆಗಿದ್ದ ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಕೂಡ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಈ ಅಪಘಾತ ಅತ್ಯಂತ ಭೀಕರವಾಗಿದೆ. ಈ ಅಪಘಾತದಲ್ಲಿ ಗುರುತು ಸಿಗಲಾರದಷ್ಟು ಅಥವಾ ತೀವ್ರ ಹಾನಿಗೀಡಾದ ಸುಟ್ಟು ಕರಕಲಾಗಿರೋ ಮೃತದೇಹಗಳ ಗುರುತುಗಳನ್ನು ಪತ್ತೆ ಹಚ್ಚಲು ಅಧಿಕಾರಿಗಳು DNA ಪರೀಕ್ಷೆಗಳನ್ನು ನಡೆಸ್ತಾ ಇದ್ದಾರೆ. ವಿಮಾನ ಅಪಘಾತದಲ್ಲಿ ಸಾವಿಗೀಡಾದ ಜನರ ಪೈಕಿ DNA ಪರೀಕ್ಷೆಗಳ ಮೂಲಕ 220 ಸಂತ್ರಸ್ತರನ್ನ ಈಗ ಗುರುತಿಸಲಾಗಿದೆ. ಅವರಲ್ಲಿ 202 ಜನರ ಮೃತದೇಹಗಳನ್ನು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ ಅಂತ ಗುಜರಾತ್ ಸಚಿವರು ಶುಕ್ರವಾರ ತಿಳಿಸಿದ್ದಾರೆ. ಇನ್ನುಳಿದ ಸಂತ್ರಸ್ತರನ್ನ ಗುರುತಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಆರೋಗ್ಯ ಸಚಿವ ಮತ್ತು ಗುಜರಾತ್ ಸರ್ಕಾರದ ವಕ್ತಾರ ಋಷಿಕೇಶ್ ಪಟೇಲ್ ಅವರು ಹೇಳಿದ್ದಾರೆ. ಈ 202 ವ್ಯಕ್ತಿಗಳಲ್ಲಿ 160 ಭಾರತೀಯರು ಸೇರಿದ್ದಾರೆ. ಉಳಿದ ಪ್ರಯಾಣಿಕರ ಪೈಕಿ 7 ಮಂದಿ ಪೋರ್ಚುಗೀಸ್ ಪ್ರಜೆಗಳು, 34 ಬ್ರಿಟಿಷ್ ಪ್ರಜೆಗಳು ಮತ್ತು ಒಬ್ಬ ಕೆನಡಾದವರು ಸೇರಿದ್ದಾರೆ ಅಂತ ಪಟೇಲ್ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. 15 ಸಂತ್ರಸ್ತರ ಮೃತದೇಹಗಳನ್ನು ವಿಮಾನದ ಮೂಲಕ ಅವರವರ ಸ್ಥಳಗಳಿಗೆ ಕಳಿಸಿಕೊಡಲಾಗಿದೆ. 187 ಜನರನ್ನ ರಸ್ತೆ ಮೂಲಕ ಸಾಗಿಸಲಾಗಿದೆ ಅಂತ ಸಚಿವರು ತಿಳಿಸಿದ್ದಾರೆ. ಇನ್ನು ಮೃತದೇಹಗಳ ಮರಣೋತ್ತರ ಪರೀಕ್ಷೆ ನಡೆಸುವುದಕ್ಕೆ 4 ಜಿಲ್ಲೆಗಳಿಂದ 140 ವೈದ್ಯರ ತಂಡ ಆಗಮಿಸಿತ್ತು. ಜೂನ್ 12ರಂದು ಸಂಜೆ 4:30ರಿಂದ ಪ್ರಾರಂಭ ಆಗಿ ಜೂನ್ 13ರ ಬೆಳಿಗ್ಗೆ 5 ಗಂಟೆಯವರೆಗೆ ನಿರಂತರವಾಗಿ ಮರಣೋತ್ತರ ಪರೀಕ್ಷೆ ನಡೆದಿದೆ. ಕೇವಲ 12 ಗಂಟೆ 30 ನಿಮಿಷಗಳಲ್ಲಿ ಹೆಚ್ಚಿನ ಮರಣೋತ್ತರ ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದ್ದಾವೆ ಮತ್ತು ಅಗತ್ಯ ಇರೋ ಎಲ್ಲ DNA ಮಾದರಿಗಳನ್ನು ಸಂಗ್ರಹಿಸಲಾಗಿತ್ತು. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಇನ್ನು ಮಂಗಳೂರು ಮೂಲದ ಕ್ಲೈವ್ ಕುಂದರ್ ಏರ್ ಇಂಡಿಯಾ ವಿಮಾನದಲ್ಲಿ ಕೋ ಪೈಲಟ್ ಆಗಿದ್ರು. ಕ್ಲೈವ್ ಕುಂದರ್ ಅವರ ಮೃತದೇಹವನ್ನ ಮುಂಬೈನಲ್ಲಿನ ಸ್ವಗೃಹಕ್ಕೆ ಜೂನ್ 19ರಂದು ರವಾನೆ ಮಾಡಲಾಗಿದೆ. ಕುಂದರ್ ಅವರು ಮುಂಬೈನ ಗುರ್ಗಾಂವ್ನಲ್ಲಿ ಪೋಷಕರು ಮತ್ತು ಸಹೋದರಿಯರ ಜೊತೆಗೆ ವಾಸ ಮಾಡ್ತಾ ಇದ್ರು. ಅವರು 1100 ಗಂಟೆಗಳ ಹಾರಾಟದ ಅನುಭವವನ್ನ ಹೊಂದಿದ್ರು. ಕ್ಲೈವ್ ಕುಂದರ್ ಅವರ ಪೋಷಕರು ಮಂಗಳೂರು ಮೂಲದವರಾಗಿದ್ದಾರೆ. ಕ್ಲೈವ್ ಕುಂದರ್ ಅವರ ಮೃತದೇಹವನ್ನ ಮಧ್ಯಾಹ್ನ ದರ್ಶನಕ್ಕೆ ಇರಿಸಲಾಗಿತ್ತು. ಬಳಿಕ ಸೇವಿ ಕ್ರೈಸ್ತ ಸಮುದಾಯದ ಸ್ಮಶಾನದಲ್ಲೇ ಧಾರ್ಮಿಕ ವಿಧಾನಗಳ ಜೊತೆಗೆ ಅಂತ್ಯಕ್ರಿಯೆ ನಡೆದಿದೆ. ಇನ್ನು ವಿಮಾನದ ದುರಂತದಲ್ಲಿ ಬದುಕುಳಿದಿದ್ದ ರಮೇಶ್ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆಗಿದ್ದಾರೆ. ಈ ದುರಂತದಲ್ಲಿ ಸಾವನ್ನಪ್ಪಿದ ರಮೇಶ್ ಅವರ ಸಹೋದರನ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. 242 ಮಂದಿ ಪೈಕಿ ಕೇವಲ ಒಬ್ಬರು ಮಾತ್ರ ಬದುಕುಳಿದಿದ್ರು, ಅವರೇ ರಮೇಶ್. ಆದರೆ ದುರದೃಷ್ಟವಶಾತ್ ರಮೇಶ್ ಅವರ ಜೊತೆಯಲ್ಲಿದ್ದ ಅವರ ಸಹೋದರ ಪ್ರಾಣ ಬಿಟ್ಟಿದ್ದಾರೆ. ವಿಮಾನದಲ್ಲಿ ರಮೇಶ್ ತುರ್ತು ನಿರ್ಗಮನದ ದ್ವಾರದ ಪಕ್ಕದಲ್ಲಿ 11A ಸೀಟ್ನಲ್ಲಿ ಕುಳಿತಿದ್ರು. ಅಪಘಾತದ ಸಂದರ್ಭದಲ್ಲಿ ಅವರ ಸೀಟು ಬೇರ್ಪಟ್ಟು ದೂರ ಹಾರಿತ್ತು. ಹೀಗಾಗಿ ಬೆಂಕಿಯಿಂದ ಪಾರಾಗಿದ್ರು. ಸೀಟಿನ ಸಮೇತ ಕೆಳಗೆ ಹಾರಿದ್ರು. ವಿಮಾನ ತುಂಡಾಗಿ ಸೀಟು ಕೂಡ ಕಳಚಿ ಬಿದ್ದಿತ್ತು ಅಂತ ವೈದ್ಯರಿಗೆ ರಮೇಶ್ ಅವರು ತಿಳಿಸಿದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅನಿರೀಕ್ಷಿತ ಅಪಘಾತ ಬರೋಬ್ಬರಿ 265ಕ್ಕೂ ಹೆಚ್ಚು ಜನರನ್ನ ನುಂಗಿ ಹಾಕಿದೆ. ಏರ್ ಇಂಡಿಯಾ ಡ್ರೀಮ್ ಲೈನರ್ ಹಲವು ಜನರ ಕನಸನ್ನೇ ಚಿವುಟ್ ಹಾಕಿದೆ. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧನೇ ಇರದೆ ತಮ್ಮ ಪಾಡಿಗೆ ತಾವು ಹಾಸ್ಟೆಲ್ನಲ್ಲಿ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದ ಮೆಡಿಕಲ್ ವಿದ್ಯಾರ್ಥಿಗಳ ಕನಸನ್ನು ಕೂಡ ನುಚ್ಚುನೂರು ಮಾಡಿದೆ. ಸದ್ಯ DNA ಮೂಲಕ ಮೃತದೇಹಗಳನ್ನು ಕಂಡುಹಿಡಿದು ಅವರ ಮನೆಯವರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಇನ್ನು ಕೂಡ ಉಳಿದ ಮೃತದೇಹಗಳನ್ನು DNA ಹೋಲಿಕೆ ಮಾಡುವ ಮೂಲಕ ಹಸ್ತಾಂತರ ಮಾಡೋ ಕಾರ್ಯ ಪ್ರಗತಿಯಲ್ಲಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.